ನೀವು ಬೆಳಿಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ನ ಸ್ಕಿಪ್ ಮಾಡ್ತಿದ್ರೆ ಅಥವಾ ಬ್ರೇಕ್ಫಾಸ್ಟ್ಗೆ ಅಂತ ಬರೀ ಚಿತ್ರಾನ್ನ, ಪಲಾವು, ಇಡ್ಲಿ ಬರೀ ಈ ತರದ್ ಮಾತ್ರ ತಿಂತಿದ್ರೆ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ಬ್ರೇಕ್ಫಾಸ್ಟ್ ದಿನದ ಮೋಸ್ಟ್ ಇಂಪಾರ್ಟೆಂಟ್ ಮೀಲ್. ಯಾಕೆಂದ್ರೆ ನಾಟ್ ಬಿಕಾಸ್ ಆಫ್ ದ ಟೈಮಿಂಗ್, ಆದ್ರೆ ಮೊದಲ ಮೀಲ್ ಇಂದ ನಮ್ಮ ಬಾಡಿ ಹಾಗೂ ಬ್ರೈನ್ ಮೇಲೆ ಆಗುವಂತ ಎಫೆಕ್ಟ್ಸ್ ಇಂದ. ನಮ್ಮ ದಿನದ ಫಸ್ಟ್ ಮೀಲ್ ಅಂದ್ರೆ ಬ್ರೇಕ್ಫಾಸ್ಟ್ ಅಲ್ಲಿ ನಾವು ತಿನ್ನುವಂತ ಫುಡ್ ಚಾಯ್ಸಸ್ ನಮ್ಮ ಬ್ಲಡ್ ಗ್ಲೂಕೋಸ್ ಲೆವೆಲ್ಸ್, ಎನರ್ಜಿ ಲೆವೆಲ್ಸ್ ಮತ್ತೆ ಇನ್ಸುಲಿನ್ ಸೆನ್ಸಿಟಿವಿಟಿನ ಅಫೆಕ್ಟ್ ಮಾಡುತ್ತೆ. ಇದು ಎಷ್ಟೊಂದು ಸ್ಟಡೀಸ್ ಸಹ ತೋರಿಸಿದಾವೆ. ಅದು ಹೇಗೆ? ನಮ್ಮ ಫಸ್ಟ್ ಮೀಲ್ ಅಲ್ಲಿ ಹೈ ಪ್ರೋಟೀನ್ ಮತ್ತೆ ಹೆಲ್ದಿ ಫ್ಯಾಟ್ ನ ಆಡ್ ಮಾಡೋದ್ರಿಂದ ಇದು ನಮ್ಮ ಬ್ಲಡ್ ಗ್ಲೂಕೋಸ್ ಲೆವೆಲ್ ನ ಸ್ಟೇಬಲ್ ಆಗಿಡುತ್ತೆ, ಸ್ಯಾಚುಯೇಟಿಂಗ್ ಆಗಿಡುತ್ತೆ. ಅಂದ್ರೆ ಜಾಸ್ತಿ ಹೊತ್ತು ಹೊಟ್ಟೆ ಹಸುವಾಗದೆ ಇರೋ ತರ ಮಾಡುತ್ತೆ. ಅದರ ಜೊತೆಗೆ ನಮ್ಮ ಡೈಲಿ ಕ್ರೇವಿಂಗ್ಸ್ ನ ಕಮ್ಮಿ ಮಾಡುತ್ತೆ. ಎಷ್ಟೊಂದ್ ಸಲ ನಮ್ಮ ಡಯಟ್ ಹಾಳಾಗೋದಕ್ಕೆ ಆ ಕ್ರೇವಿಂಗ್ಸೇ ಕಾರಣ. ಹಾಗಿದ್ರೆ ಹೈ ಪ್ರೋಟೀನ್ ಅಂದ್ರೆ ಎಷ್ಟು? ಗಂಡಸರಿಗೆ ಅಟ್ಲೀಸ್ಟ್ 45 ಗ್ರಾಮ್ಸ್ ಪ್ರೋಟೀನ್ ಇರಲಿ, ಹಾಗೆ ವಿಮೆನ್ಗೆ ಅಟ್ಲೀಸ್ಟ್ 25 ಗ್ರಾಮ್ಸ್ ಪ್ರೋಟೀನ್ ಇರಲಿ ಆ ನಿಮ್ಮ ಮೊದಲ ಮೀಲ್ ನಲ್ಲಿ. ಇದರಿಂದ ಬರೀ ಫಿಸಿಯೋಲಾಜಿಕಲ್ ಎಫೆಕ್ಟ್ಸ್ ಅಷ್ಟೇ ಅಲ್ಲ, ಸೈಕಲಾಜಿಕಲ್ ಎಫೆಕ್ಟ್ಸ್ ಸಹ ಇದಾವೆ. ಬಾಡಿಲಿ ಸ್ಟೇಬಲ್ ಎನರ್ಜಿ ಪ್ರೊವೈಡ್ ಆಗೋದ್ರಿಂದ ನೀವು ನಿಮ್ಮ ಡಿಸಿಷನ್ ಮೇಕಿಂಗ್ ಹಾಗೆ ಕಾಗ್ನಿಷನ್ ಲೆವೆಲ್ ಅಲ್ಲೂ ಸಹ ಬೆಟರ್ ಆಗ್ತಾ ಹೋಗುತ್ತೆ. ನಾನು ಬ್ರೇಕ್ಫಾಸ್ಟ್ ತಿನ್ನಲ್ಲ, ಏನ್ ಮಾಡೋದು? ದಿಸ್ ಇಸ್ ಮೋರ್ ಆಫ್ ಅ ಫಸ್ಟ್ ಮೀಲ್ ಡಿಪೆಂಡೆಂಟ್. ಅಂದ್ರೆ ನೀವು ದಿನದಲ್ಲಿ ತಿನ್ನುವಂತ ಮೊದಲನೇ ಮೀಲ್ ಅಲ್ಲಿ ಆದಷ್ಟು ಹೈ ಪ್ರೋಟೀನ್ ಮತ್ತೆ ರಿಕ್ವೈರ್ಡ್ ಫ್ಯಾಟ್ ನ ಆಡ್ ಮಾಡಿ. ಯಾಕೆ ಬ್ರೇಕ್ಫಾಸ್ಟ್ ಇಂಪಾರ್ಟೆಂಟ್ ಮೀಲ್ ಅಂತ ಹೇಳೋದು ಅಂತ ಅಂದ್ರೆ ಇಟ್ ಇಸ್ ನಾಟ್ ಬಿಕಾಸ್ ಆಫ್ ದ ಟೈಮಿಂಗ್, ಆದ್ರೆ ಮೆಜಾರಿಟಿ ಆಫ್ ದ ಪಾಪ್ಯುಲೇಷನ್ ಫಸ್ಟ್ ಮೀಲ್ ನ ಬ್ರೇಕ್ಫಾಸ್ಟ್ ರೂಪದಲ್ಲೇ ತಿನ್ನೋದ್ರಿಂದ ಅಷ್ಟೇ. ಸೊ ಎಸ್, ನಿಮ್ಮ ಫಸ್ಟ್ ಮೀಲ್ ಆಫ್ ದ ಡೇ ಆ ದಿನ ಹೇಗೆ ಹೋಗುತ್ತೆ ಅನ್ನೋದನ್ನ ಡಿಕ್ಟೇಟ್ ಮಾಡುತ್ತೆ.